ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ಅನ್ವಿತಾ ರಾಕೇಶ್. ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾವು ನಮ್ಮ ಬಂಗಾರಿಗೆ ಕಟ್ಟಿಂಗ್ ಮಾಡ್ಸೋಕ್ಕೆ ಬಂದಿದ್ದೀವಿ. ಅವಳ ಪೆಟ್ ನೇಮು ಬಂಗಾರಿ ಅಂತ ನಾವೆಲ್ಲರೂ ಕರೆಯೋದು. ನಮ್ಮ ಮನೆ ಇರೋದು ನಾಗರಬಾವಿ ಕೊಟ್ಟಿಗೆಪಾಳ್ಯದಲ್ಲಿ. ಸೊ ನಾವಿಲ್ಲೇ ಪಾಪ್ಯುಲರ್ ಅಂತ ಒಂದು ಶಾಪಲ್ಲಿ ಕಟ್ಟಿಂಗ್ ಮಾಡಿಸ್ತೀವಿ. ಇಬ್ಬರು ಮಕ್ಳಿಗೂ ಇಲ್ಲೇ ಕಟ್ಟಿಂಗ್ ಮಾಡಿಸೋದು. ಲಾಸ್ಟ್ ವೀಕ್ ಮಗಂಗೆ ಕಟ್ಟಿಂಗ್ ಮಾಡಿಸ್ದೆ. ಅವ್ನು ತುಂಬ ಅಳ್ತಾ ಇದ್ದ, ಸೊ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವಳು ಚಿಕ್ಕವಳಿದ್ದಾಗ ತುಂಬ ಅಳ್ತಾ ಇದ್ಲು, ಆದರೆ ಇವಾಗ ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ದಾಳೆ. ಅವಳಿಗೆ ಅರ್ಥ ಆಗಿದೆ ಕಟ್ಟಿಂಗ್ ಮಾಡ್ತಾರೆ ಅಷ್ಟೇ ಅಂತ. ಸೊ ನೀಟಾಗಿ ಕಟ್ಟಿಂಗ್ ಮಾಡಿಸ್ಕೊತಾ ಇದ್ದಾಳೆ ಕೂತ್ಕೊಂಡು. ನಾವು ಆ್ಯಕ್ಚುಲಿ ಬಾಫ್ ಕಟ್ಟಿಂಗ್ ಮಾಡಿಸ್ಬೇಕು ಅಂದ್ಕೊಂಡು ಬಂದಿದ್ದೀವಿ. ಅವರು ಬಾಫ್ ಕಟ್ಟಿಂಗ್ ಥರ ಆಗಲ್ಲ, ಸ್ವಲ್ಪ ಸೈಡೆಲ್ಲ ಟ್ರಿಮ್ ಮಾಡ್ತೀವಿ, ಜಾಸ್ತಿ ಹೇರ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸಲ ಇವಳಿಗೆ ನಾವು ಮಶ್ರೂಮ್ ಕಟ್ಟಿಂಗೇ ಮಾಡಿಸ್ತಾ ಇದ್ದಿದ್ದು, ಆದರೆ ಈ ಸಲ ಬಾಫ್ ಕಟ್ಟಿಂಗ್ ಥರ ಸುಮ್ಮನೆ ಸೈಡಲ್ಲಿ ಮಾತ್ರ ಟ್ರಿಮ್ ಮಾಡ್ತಾರೆ ಅಷ್ಟೇ. ಇವಳಿಗೆ ಕಟ್ಟಿಂಗ್ ಮಾಡಿಸ್ಬೇಕು ಅಂತ ಇವಳ ಜೊತೆಗೆ ನಾನು, ಇವ್ರ ಪಪ್ಪ ಹಾಗೂ ಇವ್ರ ದೊಡ್ಡಮ್ಮ ಕೂಡ ಬಂದಿದ್ದಾರೆ. ನಾವು 3 ಜನನೂ ಬಂದಿದ್ದೀವಿ ಕಟ್ಟಿಂಗ್ ಮಾಡಿಸೋದಕ್ಕೆ. ಅವ್ರ ಅಜ್ಜಿ ನಮ್ಮ ಪಾಪನ ಹಿಡ್ಕೊಂಡು ಆಚೆಗಡೆ ಕಾರಲ್ಲಿ ಕೂತಿದ್ದಾರೆ. ಸೊ ಸಂಡೇ ಒಂದು ಫಂಕ್ಷನ್ ಇದೆ, ಆದ್ದರಿಂದ ಎಲ್ಲ ಸೈಡೆಲ್ಲ ಕಟ್ಟಿಂಗ್ ಮಾಡಿಸಿ ಟ್ರಿಮ್ ಮಾಡಿಸ್ಬೇಕು ಅಂದ್ಕೊಂಡು ಬಂದಿರೋದು. ಸೊ ನೀವೇ ಕೂಡ ಇಲ್ಲೇ ಎಲ್ಲಾದರೂ ಹತ್ರದಲ್ಲಿದ್ದರೆ ಪಾಪು ಕಟ್ಟಿಂಗ್ ಇಷ್ಟ ಆಯಿತು ಅಂತಂದರೆ ಇಲ್ಲಿ ಪಾಪ್ಯುಲರ್ಗೆ ಬಂದು ಕಟ್ಟಿಂಗ್ ಮಾಡಿಸ್ಕೊಳ್ಳಿ ಇಷ್ಟ ಆದರೆ. ಆ್ಯಕ್ಚುಲಿ ಕಟ್ಟಿಂಗಲ್ಲಿ ಸೈಡ್ ಲಾಕ್ ತೆಗಿತಾ ಇದ್ದಾರೆ. ಸೈಡ್ ಲಾಕ್ ತೆಗೆದುಬಿಟ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಅದು ಕಟ್ ಮಾಡಿದ್ಮೇಲೆ ಗೊತ್ತಾಯಿತು ನಮಗೆ ನೆಕ್ಸ್ಟ್ ಟೈಮ್ ಸೈಡ್ ಲಾಕ್ ತೆಗೆಸ್ಬಾರ್ದು ಅಂತ. ಇನ್ನು ನೆಕ್ಸ್ಟ್ ಟೈಮ್ ಅವಳಿಗೆ ಕಟ್ಟಿಂಗ್ ಮಾಡಿಸ್ಬೇಕಾದ್ರೆ ಸೈಡ್ ಲಾಕ್ ತೆಗ್ಸೋಕೆ ಹೋಗಲ್ಲ, ಹಂಗೆ ಕಟ್ಟಿಂಗ್ ಮಾಡಿಸ್ತೀವಿ. ಇಟ್ಕೊಂಡಿದ್ದಾರಲ್ಲ ಅವ್ರವ್ರ ದೊಡ್ಡಮ್ಮ, ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ ಕಟ್ಟಿಂಗ್ ಮಾಡಿಸ್ಬೇಕು ಅಂತ. ಸೊ ಲಾಸ್ಟ್ ಟೈಮ್ ಕಟ್ಟಿಂಗ್ ಮಾಡಿಸಾಗೆಲ್ಲ ಅವ್ರ ಅತ್ತೆ ಕೂಡ ಬಂದಿದ್ದರು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಅವ್ರು ವ್ಲಾಗ್ ಮಾಡಾಕ್ತೀನಿ. ಸೊ ಹೇರ್ ಇನ್ನೊಂದು ಸ್ವಲ್ಪ ಬೆಳೆದಿದ್ರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಕಟ್ಟಿಂಗು. ಆದರೆ ಅವಳು ಟಿಕ್ಟಾಕ್ ಕೂಡ ಹಾಕ್ಸ್ಕೊಳ್ಳಲ್ಲ, ಹೇರ್ ಬ್ಯಾಂಡು ಹಾಕ್ಸ್ಕೊಳ್ಳೋದಿಲ್ಲ, ಸೊ ಆಯಿಲ್ ಕೂಡ ಅಪ್ಲೈ ಮಾಡಿಸ್ಕೊಳ್ಳೋದಿಲ್ಲ. ಅದಕ್ಕೆ ಸ್ವಲ್ಪ ಹೇರ್ಸ್ ಎಲ್ಲ ತುಂಬ ಸೊ ಇಷ್ಟು ಟೈಮ್ ಇದು ತುಂಬ ಚೆನ್ನಾಗಿ ಕಟ್ಟಿಂಗ್ ಬರ್ತಾಯಿದೆ. ಆದರೆ ಸೈಡ್ ಲಾಕ್ ಇಲ್ಲ, ಆದರೂ ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಿದೆ. ಇನ್ನೇನು ನೆಕ್ಸ್ಟ್ ಮಂತೆಲ್ಲ ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಎಲ್ಲ ಸಲ ದೇವಸ್ಥಾನಕ್ಕೆ ಹೋದಾಗ ಅವಳಿಗೆ ಮುಡಿ ಕೊಡಿಸ್ತಾಯಿದ್ವಿ. 2 ಸಲ ಮುಡಿ ಕೊಡಿಸಿದ್ದೀವಿ, ಇನ್ನು 1 ಸಲ ಮುಡಿ ಕೊಡಿಸ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಅವಳು ದೊಡ್ಡವಳಾಗೋ ಅಷ್ಟರಲ್ಲಿ ಅವಳಿಗೆ ಮುಡಿ ಕೊಡಿಸೋದು ಅವಳಿಗಿನ್ನೂ ಗೊತ್ತಾಗ್ತಿಲ್ಲ. ಸೊ ಅಷ್ಟರೊಳಗಡೆ ಚೆನ್ನಾಗಿ ಒಂದು 2-3 ಸಲ ಮುಡಿ ಕೊಡಿಸಿದ್ರೆ ಚೆನ್ನಾಗಿ ಹೇರ್ಸ್ ಎಲ್ಲ ತುಂಬ ತಿಕ್ಕಾಗಿ ಬರುತ್ತೆ. ಗುಂಡೋಡಿಸಿದ್ರೆ ಆವಾಗ ಇನ್ನೂ ಚೆನ್ನಾಗಿ ಬಾಫ್ ಕಟ್ಟಿಂಗ್ ಮಾಡಿಸ್ಬೋದು, ಹಾಗೂ ಹೇರ್ಸ್ನೂ ಕೂಡ ಉದ್ದ ಬಿಡ್ಬೋದು. ಆವಾಗ ಹೇರ್ ಸ್ಟೈಲ್ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೇನು ಡ್ರೈ ಔಟ್ ಮಾಡ್ತಿದ್ದಾರೆ ಹೇರ್ಸು. ಕಟ್ಟಿಂಗ್ ಎಲ್ಲ ಮುಗೀತು. ಕಟ್ಟಿಂಗ್ ಎಲ್ಲ ಮುಗಿದಿದೆ ನೋಡಿ. ಫೈನಲ್ ಲುಕ್ ಹೇಗೆ ಕಾಣ್ತಿದೆ ಬಂಗಾರಿದು ಅಂತ. ಇಲ್ಲಿ ತುಂಬ ಸೈಲೆಂಟಾಗಿ ಕೂತಿದ್ದಾಳೆ, ಆದರೆ ಮನೆಯಲ್ಲಿ ತುಂಬ ತೀಟೆ ಇವಳು.
ಎಲ್ಲೋ ಒಂದು 5 ನಿಮಿಷ 10 ನಿಮಿಷ ಕೂತಿದ್ದಾಳೆ ಅಂದರೆ ಅದು ಇವಾಗಲೇ ಕಟಿಂಗ್ ಶಾಪಲ್ಲೇ ಅನಿಸುತ್ತೆ. ಮನೆಯಲ್ಲಂತೂ 1 ನಿಮಿಷನೂ ಅವಳು ಸುಮ್ಮನೆ ಕೂತ್ಕೊಳ್ಳಲ್ಲ. ಸಖತ್ತು ತೀಟೆ, ಎಲ್ಲ ಅಂಡೋದು ಎಲ್ಲ ಮಾಡ್ತಾಯಿರ್ತಾಳೆ. ಏ ಚಿನ್ನಿಮ್ಮ ಇಲ್ಲೋಡಿಲ್ಲಿ, 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 ಈ ಕಡೆ ನೋಡು, ಇಲ್ಲೋಡಿಲ್ಲಿ. ಚೆನ್ನಾಗಿ ಕಾಣ್ತಾಯಿತ್ತಾ ಕಟಿಂಗು? ಸೊ ಫೈನಲಿ ಕಟಿಂಗ್ ಎಲ್ಲ ಮುಗೀತು. ಚೆನ್ನಾಗಿ ಕಾಣ್ತಾ ಇದ್ದಾಳೆ ಬಂಗಾರಿ. ಅವಳೊಂದು ಸ್ವಲ್ಪ ತುಂಬ ಓಡಾಡೋದ್ರಿಂದ ಹಾಗೂ ಜಾಸ್ತಿ ಆ್ಯಕ್ಟಿವ್ ಆಗಿರ್ತಾಳೆ, ಹೈಪರ್ ಆ್ಯಕ್ಟಿವ್ ಆಗಿ, ಅದಕ್ಕೆ ಸ್ವಲ್ಪ ಸಣ್ಣ. ಇಲ್ಲೋಡಿಲ್ಲಿ, ಇಲ್ಲೋಡಪ್ಪ ಬಂಗಾರಿ, ಇಲ್ಲೋಡು, ಈ ಕಡೆ ನೋಡು. ನೋಡಿ ಕಟಿಂಗ್ ಎಲ್ಲ ಮುಗಿದಿದೆ, ಹೇಗೆ ಕಾಣ್ತಿದೆ ಅಂತ. ಚೆನ್ನಾಗಿದೆಯಾ? ಥ್ಯಾಂಕ್ ಯು.